ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತುಂಬಿದ ಸಭೆಯಲ್ಲಿ ಕೌರವ ಮತ್ತು ಪಾಂಡವರ ನಡುವಿನ ಕಿತ್ತಾಟಕ್ಕೆ ಅಂತ್ಯವಾಡುವುದಕ್ಕೆ ಕೃಷ್ಣನೇ ಸ್ವತಃ ಮುಂದಾಳುವಾಗಿ ನಿಂತಿದ್ದ. ಅಲ್ಲಿದ್ದದ್ದು ಮತ್ಸರ, ದ್ವೇಷ, ಅಸೂಯೆಯ ಪರಮಾವಧಿ. ಆದರೆ ಪಾಂಡವರು ನಂಬಿದ್ದು ಕೃಷ್ಣನ ಉಪಸ್ಥಿತಿ. ಈ ನಡುವೆ ದುರ್ಯೋಧನನನ್ನ ಕೃಷ್ಣ ಸಮಾಧಾನಪಡಿಸಿ ಸಂಧಾನಕ್ಕಾಗಿ ಹರಸಾಹಸ ಪಟ್ಟ. ಆದರೆ ಕೊನೆಗೆ ಯಾವಾಗ ಕೌರವಾದಿಗಳು ತಮ್ಮ ಮತ್ಸರ ಬಿಡಲಿಲ್ಲವೋ, ಕೃಷ್ಣನಿಗೆ ತನ್ನ ಸಾಮರ್ಥ್ಯ ಹಾಗೂ ತಾನ್ಯಾರು ಎಂಬುದನ್ನು ಮನದಟ್ಟು ಮಾಡುವುದೊಂದೇ ಮುಂದಿದ್ದ ದಾರಿ. ಹಾಗಾಗಿ ಕೃಷ್ಣ ತನ್ನ ವಿರಾಟ ರೂಪವನ್ನು ತುಂಬಿದ್ದ ಸಭೆಯಲ್ಲಿ ತೋರಿಸಿದ್ದ. ನಿಜಕ್ಕೂ ಮಹಾಭಾರತದಲ್ಲೇ ಈ ಸಂದರ್ಭ ಅತ್ಯದ್ಭುತ ಅಮೋಘವಾದ ಘಟನೆಯಾಯಿತು. ಕಣ್ಣಿಲ್ಲದ ಧೃತರಾಷ್ಟ್ರನು ಕೂಡ ಮೊದಲ ಬಾರಿಗೆ ಕೃಷ್ಣನ ವಿರಾಟ ರೂಪವನ್ನು ಕಣ್ತುಂಬಿಕೊಳ್ಳುವ ಸೌಭಾಗ್ಯ ದೊರೆಯಿತು. ಅಷ್ಟಕ್ಕೂ ಹೇಗಿತ್ತು ಕೃಷ್ಣನ ವಿರಾಟ ದರ್ಶನ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು ಪಾಂಡವರು ಕೌರವಾದಿಗಳು ತುಂಬಿದ್ದ ಸಭೆ. ಇಬ್ಬರ ಸಂಧಾನಕ್ಕಾಗಿ ಕೃಷ್ಣನೇ ಸಾರಥ್ಯ ವಹಿಸಿದ್ದ. ಆದರೆ ದುರ್ಯೋಧನ ಕೃಷ್ಣನನ್ನೇ ಕಡೆಗಣಿಸಿ ಮಾತನಾಡೋದಕ್ಕೆ ಶುರುವಿಟ್ಟ. ಜೊತೆಗೆ ಪಾಂಡವರಿಗೆ ಕಿಂಚಿತ್ತೂ ಭೂಮಿ ನೀಡುವುದಿಲ್ಲವೆಂದು ಅರುಹಿಬಿಟ್ಟ. ಇದುವೇ ಕೃಷ್ಣನ ಕೋಪಕ್ಕೆ ಮುಂದಿನ ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನುಡಿ ಇಟ್ಟುಬಿಡ್ತು. ಮಹಾನ್ ಅತಿರಥ ಮಹಾರಥಿಗಳೇ ಒಳಗೊಳಗೆ ಮಾತನಾಡಿಕೊಳ್ಳೋದಕ್ಕೆ ಶುರುವಿಟ್ರು. ಮೌನ ಮುರಿದ ಭೀಷ್ಮಾಚಾರ್ಯ, ಮುರಾಹರನನ್ನು ಕಟ್ಟುವ ಸತ್ವ ನಿಮಗಿರಬಹುದೇ, ಇದರಿಂದ ನಿಮ್ಮ ಮರಣವನ್ನ ನೀವೇ ಆಹ್ವಾನಿಸುತ್ತೀರಿ ಎಂದು ಗೊಣಗುಟ್ಟಿದರು. ಮಾತೆ ಗಾಂಧಾರಿಯು ಮಕ್ಕಳ ದುರುಳುತನವನ್ನ ಕಂಡು ಅಂಜಿದಳು. ಪುಟ್ಟಿದಾಕ್ಷಣ ಬಿಸುಡದೆ, ಕುತ್ತಿಗೆ ಹಿಸುಕದೆ ಉರಿಯುವ ಕೆಂಡವನ್ನ ಸೆರಗಿನಲ್ಲಿ ಕಟ್ಟುಕೊಂಡಿದ್ದೇನೆಂದು ಅಲುಬಿದಳು. ಲಕ್ಷ್ಮೀ ವರನನ್ನ ಯಾರಾದರೂ ಸೆರೆ ಹಿಡಿಯುವುದಿದೆಯೇ? ಹಿಂದೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಶಿಶುಪಾಲ ಅವರಂತಹ ಗತಿಯೇನಾಯಿತು ಎಂದು ದ್ರೋಣಾಚಾರ್ಯರು ಖಿನ್ನವದನರಾದರು. ಮುರಹರನು ಕ್ಷಣಕಾಲ ದುರ್ಯೋಧನನ ಭ್ರಾಂತಿಗೆ ಆಶ್ಚರ್ಯಪಟ್ಟನು. ರಾಜನೀತಿಯ ಪ್ರಕಾರ ಆಳಾಗಿ ಬಂದವರ ಮೇಲೆ ವ್ರತ ನಿರ್ಬಂಧ ಹೇರುವಂತಿಲ್ಲ. ಇದ್ಯಾವ ಧರ್ಮ? ಆದುದರಿಂದ ತನ್ನ ಮಹಿಮೆಯನ್ನ ತೋರಿಸುವ ಸಮಯವೆಂದು ಯೋಚಿಸಿ ಯದುನಂದನನು ವಿಸ್ಮಯವಾದ ವಿಶ್ವರೂಪವನ್ನ ತೋರಿದನು. ಭಗವತ್ ವಿರಾಟ ದರ್ಶನವನ್ನ ಏನೆಂದು ವಿವರಿಸಲಿ? ಕೋಟಿ ಸೂರ್ಯ ಪ್ರಭೆ ಮಿಂಚಿದಂತಾಯಿತು. ಶತರವಿಗಳು ಒಮ್ಮೆಯೇ ಉದಯವಾದರು. ದೇವನು ಮೈಮುರಿದು ನಿಂತ ಕೂಡಲೇ ಘನ ತೇಜಸ್ಸು ಭಗವಂತನ ಮುಖದಿಂದ ಹೊರಟು ಓಜಸ್ಸಿನ ಲಹರಿ ಆಸ್ಥಾನವನ್ನ ಆಕ್ರಮಿಸಿತು. ಹರಿಚರಣದಲ್ಲಿ ದೇವಾದಿ ದೇವತೆಗಳು ಉದ್ಭವಿಸಿದರು. ಹಣೆಯಲ್ಲಿ ಕಮಲಜ, ಉದರ ಭಾಗದಲ್ಲಿ ರುದ್ರ, ಮುಖಕಮಲದಲ್ಲಿ ಅಗ್ನಿವಾಯುಗಳು, ಬೆರಳಲ್ಲಿ ಇಂದ್ರಾದಿಗಳು, ನಯನದಲ್ಲಿ ಸೂರ್ಯಚಂದ್ರರು, ನಾಭಿಕಮಲದಲ್ಲಿ ಸೃಷ್ಟಿಕರ್ತ ಬ್ರಹ್ಮ, ಭುಜದಲ್ಲಿ ಅಖಿಲ ದಿಕ್ಷಾಲಕರು ರಂಜಿಸಿದರು. ಶ್ರೀಹರಿಯ ಶರೀರದ ರೋಮ ರೋಮಗಳ ನಡುವೆ ಸುರರು, ಕಿನ್ನರು, ಕಿಂಪುರುಷರು, ಸಿದ್ಧ ವಿದ್ಯಾಧರರು, ಮನು, ಭುಜಂಗ, ಮರುತ, ಗರುಡ, ಗಂಧರ್ವರು, ಅಶ್ವಿನಿ ದೇವತೆಗಳು, ಸಕಲ ಅಪ್ಸರೆಯರು ಹೆಚ್ಚೇಕೆ ಸ್ವರ್ಗಲೋಕವನ್ನೇ ಕಂಗೊಳಿಸಿತು. ಬಲಭುಜದ ಮಧ್ಯದಲ್ಲಿ ಪಾರ್ಥನು, ಎಡದಲ್ಲಿ ಬಲರಾಮ, ಪಾದಗಳ ಬದಿಯಲ್ಲಿ ಧರ್ಮಜ, ಕಲಿ ವೃಕೋದರ, ನಕುಲ, ಸಹದೇವಾದಿಯಾದವರು ತೋರಿದರು. ಮಿನುಗುವ ತಾರೆಗಳು ವಿಶ್ವರೂಪ ವಿಹಾರಿ ಮುರುವೈರಿಯ ಮೈಯಲ್ಲಿ ಶೋಭಿಸುತ್ತಿದ್ದವು. ಆ ಮಧ್ಯೆ ದುಷ್ಟರಿಗೆ ಭಯವನ್ನ ಹುಟ್ಟಿಸುವಂತಹ ದೃಶ್ಯ ಕಿವಿಗಳಲ್ಲಿ, ಕಂಗಳಲ್ಲಿ, ನಾಸಿಕದಿಂದ ದಳ್ಳುರಿ ಹೊಗೆ ಕಾರುವುದನ್ನ ಸಭಾ ಸದಸ್ಯರು ವೀಕ್ಷಿಸಿದರು. ಮುರವೈರಿಯು ತನ್ನ ಸಹಸ್ರಾರು ಭುಜದಲ್ಲಿ ಆಯುಧಗಳನ್ನು ಧರಿಸಿಕೊಂಡಿರುವುದನ್ನ ವೀಕ್ಷಿಸಿದರು. ಭಗವಂತನು ವಿಶ್ವರೂಪನಾದನು, ವಿಶ್ವತೋಮುಖನಾದನು, ವಿಶ್ವಂಭರನಾದನು. 6 ಲೋಕಗಳು ಅವನಲ್ಲಿ ಮೂಡಿಬಂದು ವಿಶೇಷವಾಗಿ ವಿಜೃಂಭಿಸಿದವು. ಹಸ್ತದಲ್ಲಿ ಪಾಂಚಜನ್ಯ ಶಂಖ, ಸುದರ್ಶನ ಚಕ್ರ, ಕಮಲ ಪುಷ್ಪ, ನಂದಕವೆಂಬ ಕತ್ತಿಗಳಿದ್ದವು. ಪುಷ್ಪವೃಷ್ಟಿಯಾಯಿತು. ದೇವತೆಗಳು ದುಂದುಬಿಯನ್ನ ಮೊಳಗಿದರು. ಧರಣಿ ಬಾಯ್ಬಿಟ್ಟಿತು. ಹರಿಯ ಅವರ್ಣನೀಯ ರೂಪ ಅವನೀಶ ದುರ್ಯೋಧನನೊಬ್ಬನಲ್ಲದೆ ಉಳಿದ ಸರ್ವರು ಕಂಡು ಪುಳಕಿತರಾದರು. ಶ್ರೀಕೃಷ್ಣನೊಡಗೂಡಿ ಬಂದಿರುವ ಕಣ್ವ, ಪರಶುರಾಮ, ನಾರದ, ಜಮದಗ್ನಿ ಮತ್ತು ಮುನೀಸಂಕುಲವು ಭಕುತಿಯಿಂದ ಹರಿಯ ಚರಣಕ್ಕೆರಗಿತು.
ಗಾಂಗೇಯ, ಕೃಪಾ, ನಿರ್ಮಲ ಚಿತ್ತ, ವಿದುರ, ಸಂಜಯ ಮುಂತಾದ ಪ್ರಮುಖರು ಹರಿರೂಪವನ್ನ ಅತಿ ಆಶ್ಚರ್ಯದಿಂದ ಕಂಡರು. ಅಲ್ಲಿ ಎಲ್ಲಿ ನೋಡಿದರೂ ಶ್ರೀಕೃಷ್ಣ, ಒಳಗೂ ಶ್ರೀಕೃಷ್ಣ, ಹೊರಗೂ ಶ್ರೀಕೃಷ್ಣ. ಒಳಗೆ ಬಿಗುವೆಂದು ಕೌರವಾದಿಗಳು ಓಡಿದರೆ ಹೊರಗೆ ಕಾಣುವನು, ಹೊರಗಿನಿಂದ ಕಟ್ಟಿತರುವ ಎಂದರೆ ಒಳಗೊಮ್ಮೆ ಕಾಣುವನು. ಒಮ್ಮೆ ಕೆಳಭಾಗದಲ್ಲಿ, ಇನ್ನೊಮ್ಮೆ ಮೇಲ್ಭಾಗದಲ್ಲಿ ಪ್ರತ್ಯಕ್ಷನಾಗುವನು. ವಿಶ್ವಧಾರನನ್ನ ಕಟ್ಟಿ ಶಿಕ್ಷೆಗೆ ಒಳಪಡಿಸುವವು ಎಂದು ಮುನ್ನುಗ್ಗುತ್ತಾ ಹೋದರೆ ಅಲ್ಲಿ ಹರಿಯು ಮಾಯವಾಗುವನು. ಸೋತು ತಟಸ್ಥರಾಗಿ ನಿಂತರೆ ಹಿಂದಿನಿಂದ ಬಂದು ಅವರ ಕಣ್ಣು ಮುಚ್ಚುವನು. ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣುವಿನಿಂದಲೂ ಚಿಕ್ಕ ಅಣುವಾಗಬಲ್ಲ, ಮಹತ್ತಿನಿಂದಲೂ ಮಹತ್ತಾಗಬಲ್ಲ. ಆ ಸ್ವಾಮಿ ಯಾರ ಹಸ್ತಗಳಿಗೂ ನಿಲ್ಕುವಂತಿಲ್ಲ. ನೆನೆಯದವರಿಗೆ ಬಲು ದೂರ, ನೆನೆದವರಿಗೆ ಬಲು ಸಮೀಪ ಎಂಬುದನ್ನು ಭಗವಂತನು ದೃಢಪಡಿಸಿದನು. ದೇವಕಿ ನಂದನನನ್ನ ಬಂಧಿಸಲು ಹೊರಟ ಕರ್ಣಾದಿಗಳು ತಮಗೆ ತಾವೇ ಹಗ್ಗದಿಂದ ಸುತ್ತಿಕೊಳ್ಳುವಂಥ ಅಪಹಾಸ್ಯದ ಸನ್ನಿವೇಶ ಉದ್ಭವಿಸಿತ್ತು. ಕೌರವನ ಆಪ್ತರು ಕೆನ್ನೆಗೆ ಕೈಯೇರಿಸಿ ಆಶ್ಚರ್ಯಚಕಿತರಾದರೆ, ಇನ್ನು ಭಗವಂತನ ದಿವ್ಯ ರೂಪವನ್ನ ನೋಡುವುದಕ್ಕೆ ಅಂಧ ನೃಪಾಲಕನಿಗೆ ಕಂಗಳನ್ನ ನಂದಗೋಪಾಲನು ಕರುಣಿಸಿದನು. ಧೃತರಾಷ್ಟ್ರನು ಮನದಣಿಯ ಮಂಗಳಮೂರ್ತಿಯನ್ನ ನೋಡಿ ತನ್ನ ತನುಮನವನ್ನ ತಣಿಸಿಕೊಂಡನು. ಅದ್ಭುತ ರೂಪವನ್ನ ನೋಡಿ ರೋಮಾಂಚನವಾಯಿತು. ಇಂದು ಎನಗೆ ಒಲಿದೆಯ ಗೋವಿಂದ ಎಂದು ಧೃತರಾಷ್ಟ್ರನು ಕುಣಿದು ಕುಪ್ಪಳಿಸಿ ಮರುಕ್ಷಣದಲ್ಲಿಯೇ ಮುರಹರನನ್ನ ಪ್ರಾರ್ಥಿಸಿಕೊಂಡನು. ಜನ್ಮದಿಂದಲೇ ಕುರುಡನಾಗಿ ಬದುಕಿದೆ. ಈ ಲೋಕದ ಅನ್ಯಾಯವನ್ನ ಕಾಣಬಾರದೆಂದೋ ಏನೋ ದೈವವು ನನಗೆ ದೃಷ್ಟಿಯ ಕೃಪೆಯನ್ನೇ ನೀಡಲಿಲ್ಲ. ಈಗ ನಿನ್ನ ದಿವ್ಯ ಮಂಗಳ ರೂಪವನ್ನ ನೋಡಿದ ಮೇಲೆ ಬೇರೇನು ನೋಡುವ ಆಸೆಯೇ ಇಲ್ಲ. ನಿನ್ನ ಅಂಗಾಂಗಗಳನ್ನು ನೋಡಿದ ಎನ್ನ ಕಣ್ಣುಗಳೇ ಇನ್ನು ಈ ನೇತ್ರಗಳಿಂದ ಕೆಟ್ಟ ಪ್ರಕರಣಗಳನ್ನು ನೋಡಲಾರೆ. ಅಂಧನಾಗಿ ಜೀವನ ಸಾಗಿಸುವಂತೆ ಕೃಪೆ ಮಾಡು. ಸಭೆಯಲ್ಲಿ ಆ ಚಮತ್ಕಾರವನ್ನ ಕಂಡು ದುರ್ಯೋಧನನು ಅರೆಕ್ಷಣ ತಲೆಯಲ್ಲಾಡಿಸಿದರೂ ಬೆಚ್ಚಲಿಲ್ಲ, ಬೆದರಲಿಲ್ಲ. ಶರಣರ ಮೇಲೆ ಕೌರವನ ತಾಯಿ ಗಾಂಧಾರಿ ಕರುಣಾಸಿಂಧುವಿನ ಅಡಿದಾವರಿಗಳಿಗೆ ಮಣಿದಳು. ಭಗವನ್, ನೀನು ಅನುಪಮ ಚರಿತ್ರನು. ನಿನ್ನ ಪಾದಕಮಲದ ದರ್ಶನದಿಂದ ಮಾಡಿದ ಪಾಪರಾಶಿಗಳು ನಾಶವಾಗುತ್ತವೆ. ಮಮತೆ ಇಡು. ಪಾಂಡವ ಮತ್ತು ಕೌರವರನ್ನ ಸಮತೆಯಿಂದ ನೋಡು. ಲಕ್ಷ್ಮೀ ರಮಣನೇ, ನಮ್ಮವರ ಮೇಲೆ ಕೃಪೆ ಮಾಡು. ಸುಯೋಧನನ ಪತ್ನಿಯಾದ ಭಾನುಮತಿ ತನ್ನ ಕೈಚಾಚಿ ಪಾದ ಕಮಲಗಳಲ್ಲಿಟ್ಟು, ದೇವಾ ಕೃಪೆ ಮಾಡು, ಮುನಿಯಬೇಡ. ನಮ್ಮ ಹಾನಿ ವೃದ್ಧಿಗಳೆಲ್ಲ ನಿನ್ನ ಕೈಯಲ್ಲಿದೆ. ನಮ್ಮ ಮಾನ ಅಪಮಾನ ನಿನಗೆ ಸೇರಿದೆ ಎಂದಳು. ಅವೆಲ್ಲವನ್ನ ನೋಡಿ ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿ ಕೌರವನಿರದೆ ಮುಕಂದನ ಮೋಸಕ್ಕೆ ಅಂಜಬೇಡ. ಇವಳ ಆಳವನ್ನ ಅರಿತವರಿಲ್ಲ. ಜಗವನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ, ನುಂಗುತ್ತಾನೆ. ಆದರೂ ಆತನು ನಿರ್ಲಿಪ್ತ, ನಿಸ್ಸಂಗಿಯಾಗಿ ಸರ್ವತಂತ್ರ ಸ್ವತಂತ್ರನಾಗಿರುವನು. ಜಂಗಮ ಸ್ಥಾವರಕ್ಕೆ ಇವನೇ ಚೈತನ್ಯ ಸ್ವರೂಪನು. ಅಣುವಿಗಿಂತ ಅಣುವಾಗಿ ಮಹತ್ತಿನಿಂದ ಮಹತ್ತಾಗಿ ಮೆರೆಯಬಲ್ಲ. ತಾತ, ನೀವು ಇನ್ನೂ ಇವನ ಇಂಗಿತವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಎನ್ನ ಹೃದಯದೊಳಗಿದ್ದು ಸಂಧಿ ಮಾಡದಿರಲು ಪ್ರೇರೇಪಿಸುತ್ತಾನೆ. ನೋಟಕರ ನೇತ್ರಗಳಿಗೆ ಮಣ್ಣೆರಚಲು ಕೌರವ ಸಂಧಿ ಮಾಡು ಎಂಬುದಾಗಿ ಒತ್ತಾಯಿಸುತ್ತಿದ್ದಾನೆ. ಭಿನ್ನನಂತೆಯೇ ತೋರಿ ಭಿನ್ನ ಭಿನ್ನನಾಗಿ ಮೆರೆಯಬಲ್ಲ. ಇವನ ವಿಭಿನ್ನ ಶಕ್ತಿಯನ್ನು ಯಾರೂ ಅರಿತುಕೊಳ್ಳಲಾರರು. ಮುರು ವೈರಿಯ ವಿಷಯದಲ್ಲಿ ಅಂಜಿಕೆ ಬಿಡಿರಿ. ನೀವು ಇವನನ್ನ ಅರಿತಿಲ್ಲ. ಅಸ್ತ್ರವನ್ನ ಧರಿಸದೆ ಅನ್ಯರನ್ನು ಅನ್ಯರಿಂದಲೇ ಕೊಲ್ಲಿಸುವನು. ಕಮಲಾಕ್ಷನೊಬ್ಬನಲ್ಲದೆ ಇನ್ನಿತರೆ ಎಲ್ಲಾ ಜೀವರಾಶಿಗಳು ಸದಾ ನಿನ್ನಾಜ್ಞೆಯಂತೆ ಮಾತ್ರ ಬದುಕಬಲ್ಲವು. ವೈಕುಂಠದಿಂದ ಇಳಿದು ಬಂದಿರುವುದು ನನ್ನ ಕ್ಷೇಮವನ್ನ ವಿಚಾರಿಸುವುದಕ್ಕಲ್ಲ. ಅನಿಮಿಷರ ಮೊರೆಯನ್ನ ಕೇಳಿ ದುಷ್ಟ ಸಂಹಾರಕ್ಕಾಗಿ ಅವತಾರವೆತ್ತಿದ್ದಾನೆ. ಅವನ ಕಪಟ ನಾಟಕವು ಸಾಗಬೇಕಾದರೆ ಈ ವೈರತ್ವ ಬೆಳೆಯಬೇಕು. ಅದಕ್ಕೋಸ್ಕರವೇ ಈತನ ಕಪಟ ನಾಟಕದ ಪಗಡೆಯಾಟದಲ್ಲಿ ನಾವು ಕೇವಲ ದಾಳಗಳಾಗಿದ್ದೇವೆ. ಅತುಲ ಪರಾಕ್ರಮಿಯಾದ ಛಲವಂತ ರಾವಣನೇನಾದ. ನಾನು ಶ್ರೀಕೃಷ್ಣನ ಕೈಯಲ್ಲಿ ಮರಣವನ್ನು ಪಡೆದು ಅಮರವಾದ ಕೀರ್ತಿಯನ್ನ ಸಂಪಾದಿಸುತ್ತೇನೆ. ನೀವಂಜಬೇಡಿರಿ, ಅಳುಕಬೇಡಿರಿ. ಪಿತೃ ಮಹಾಶಯರೇ, ನನ್ನ ಮನೋನಿಶ್ಚಯವನ್ನ ದೇವನಿಗೆ ಬಹಿರಂಗಪಡಿಸುವಾಗ ಕಾತರಿಸಬಾರದು. ವೃಥ ವ್ಯತೆಗೀಡಾಗಬೇಡಿರಿ. ಇವರ ಕೈಯಲ್ಲಿ ಸಾಯಲಿಚ್ಛಿಸುವ ನನ್ನ ಬಗ್ಗೆ ಮೋಹವನ್ನ ತ್ಯಜಿಸಿರಿ. ಎಲ್ಲವೋ ಶ್ರೀಕೃಷ್ಣ ನನಗೆ ಧರ್ಮಬೋಧನೆ ಮಾಡಿದೆಯಲ್ಲವೇ?
ಹಸ್ತಿನಾವತಿಯ ಮಹಾ ಸಾಮ್ರಾಜ್ಯವನ್ನ ಆಳುವ ನನಗೆ ನ್ಯಾಯದ ಪರಿವೇ ಇರಲಿಲ್ಲ. ಪಾಂಡವರನ್ನ ನೋಯಿಸುವುದು ಅಧರ್ಮವೆಂದು ನನಗೆ ವೇದ್ಯವಿದೆ. ಆದರೆ ನನಗೆ ಆ ವೈರಿ ಭಾವನೆಗಳು ಮನೋಪಟಲದಿಂದ ನಿವೃತ್ತಿಯಾಗುವುದಿಲ್ಲ. ಪಾಂಡವರಿಗೆ ರಾಜ್ಯವನ್ನ ಕೊಡುವುದು ಧರ್ಮಯುತವೆಂಬ ಅರಿವು ನನಗಿದೆ. ಆದರೆ ಹಾಗೆ ಮಾಡಲು ಮನದಲ್ಲಿ ಪ್ರವೃತ್ತಿ ಮೂಡುವುದಿಲ್ಲ. ಏನು ಮಾಡಲಿ? ನನ್ನ ಅಂತಿಮ ನಿಶ್ಚಯವನ್ನ ಡಂಗುರ ಸಾರುತ್ತಿದ್ದೇನೆ. ಈ ದೇಹದಲ್ಲಿ ಪ್ರಾಣವಾಯು ಸಂಚರಿಸುವವರೆಗೂ ಇನ್ನೊಬ್ಬರಿಗೆ ಮಡಿದು ಬದುಕುವವನಲ್ಲ. ಹಾಗೆಯಾದ ಪಾಂಡವರಲ್ಲಿ ಸೆಣಸಾಟಕ್ಕೆ ಅಂಜುವುದಿಲ್ಲ. ಅರೆ ಸೆಣಸಾಡಿ ಹಿಂದೇಟು ಈ ಧಾರುಣಿಯ ಸೀರೆಗೆ ಸೋಲುವವನಲ್ಲ. ನಿನ್ನನ್ನು ಕೆಣಕುವುದೇ ನನ್ನ ಉದ್ದೇಶ. ಅದಿಲ್ಲದಿದ್ದರೆ ನನಗೆ ಕೈವಲ್ಯ ದೊರಕದು. ಹೇ ಕೃಷ್ಣ, ಇಗೋ ಬಂಗಾರದ ಹರಿವಾಡದಲ್ಲಿ ರಣವೀಳ್ಯನ್ನ ನೀಡುತ್ತಿದ್ದೇನೆ. ನಿನ್ನವರಾದ ಪಾಂಡವರನ್ನ ಕುರುಕ್ಷೇತ್ರ ರಣಕಣಕ್ಕೆ ಸಂಘಟಿಸಿಕೊಂಡು ಬಾ. ಯುದ್ಧ ಮುಖೇನ ಜಯ ಅಪಜಯಗಳು ನಿಶ್ಚಯವಾಗಲಿ. ಮುರಹರನ್ನು ಇನ್ನೊಮ್ಮೆ ವಿಶ್ವರೂಪವನ್ನು ಉಪಹರಿಸಿಕೊಂಡ ದುರ್ಯೋಧನನನ್ನ ನೋಡಿ ನಸುನಕ್ಕನು. ದುರ್ಯೋಧನ ನನಗೆ ತೋರಿದಷ್ಟು ಅಧರ್ಮ ಅನ್ಯಾಯಗಳ ಪರಿವೇ ಸಂಧಿಯು ಲೇಸೆನ್ನಿಸುವುದನ್ನ ವಿವರಿಸಿದೆ. ನಿನಗಿದ್ದರೂ ದುರಹಂಕಾರವನ್ನ ಬಿಡುವುದಿಲ್ಲ. ಈ ಧರೆಯಲ್ಲಿ ಭೂತ ಭವಿಷ್ಯತ್ ವರ್ತಮಾನದಲ್ಲಿ ನೀನೊಬ್ಬ ಆದರ್ಶ ದೊರೆಯಾಗಿ ವಿಜೃಂಭಿಸಬಹುದಿತ್ತು. ಆಗಲಿ, ಮತ್ತೇನು ಮಾಡುವುದು? ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ನಮಸ್ಕರಿಸಬೇಕಾಗಿದೆ. ನಿನ್ನ ಸ್ಥಿತಿಯು ರಾತ್ರಿ ನೋಡಿದ ಬಾವಿಗೆ ಹಗಲು ಬೀಳುವಂತಾಗಿದೆ. ಪಾಂಡವ ವೈರವೇ ನಿನ್ನ ಪರಮೋದ್ದೇಶವಾದರೆ ಯಾರೇನು ಮಾಡಬಹುದು? ಕತ್ತಲೆಯನ್ನ ಓಡಿಸಬೇಕು. ಮಾನವ ಜೀವನವನ್ನ ಬೆಳಗುವ ನಂದಾದೀಪದಂತಿದ್ದು ಇತರರ ಬದುಕಿಗೆ ನಂದಾದೀಪವು ಇತರರಿಗೆ ಆನಂದವನ್ನ ತರಬೇಕು. ಆದರೆ ನೀನು ನಂದಾದೀಪವಾಗಿ ಬಾಳದೆ ಇತರರ ಜೀವನ ದೀಪವನ್ನ ನಂದಿಸಲಿಕ್ಕೆ ಹೊರಟಿರುವೆಯಲ್ಲ. ಎಂಥ ವಿಪರ್ಯಾಸ! ಈ ಮತ್ಸರ ನಿನ್ನನ್ನು ದಹಿಸಲು ತಡೆಯಲು ಸಾಧ್ಯವಿಲ್ಲ. ಹೊರಟಾಗ ವೃಕ್ಷದಲ್ಲಿ ಹುಟ್ಟುಕೊಂಡ ಗೆದ್ದಿಲು ವೃಕ್ಷವನ್ನ ತಿಂದು ಬಿಡುವಂತೆ ಜನ್ಮದಿಂದಲೇ ಉದ್ಭವಿಸಿದ ಅಸೂಹೆ ನಿನ್ನನ್ನೇ ಭಕ್ಷಿಸುತ್ತದೆ. ಆಗಬಹುದು. ನೀನು ನೀಡಿರುವ ಸ್ವರ್ಣ ಹರಿವಾಣದಲ್ಲಿ ರವಿ ವೀಳ್ಯವನ್ನ ಸ್ವೀಕರಿಸಿದೆ. ಯುದ್ಧ ಸನ್ನದ್ಧರಾಗಿ ಪಾಂಡವರು ಕುರ ಜಾಲಾಂಗಣವನ್ನ ಪ್ರವೇಶಿಸುವರು. ಕದನ ಕಲಿಗಳನ್ನ ಕೂಡಿಕೊಂಡು ಪವಿತ್ರವಾದ ಕುರುಕ್ಷೇತ್ರದಲ್ಲಿ ನಮ್ಮ ಸಮಾಗಮವಾಗಲಿ. ಸತ್ಯಮೇವ ಜಯತೆ. ಶ್ರೀಕೃಷ್ಣನು ಧೀರವಾಣಿಗಳನ್ನು ಆಡಿ ಗಂಭೀರವಾಗಿ ಅಲ್ಲಿಂದ ಹೊರಟನು. ಭಾರದ್ವಾಜ, ಗೌತಮ, ಭೀಷ್ಮ, ಧೃತರಾಷ್ಟ್ರ, ಸುದತಿ, ವಿಕರ್ಣ, ಶಲ್ಯ, ಸುಭಾವು, ಅಶ್ವತ್ಥಾಮ ಮತ್ತಿತರರು ಕೃಷ್ಣನನ್ನ ಹಿಂಬಾಲಿಸಿದರು. ಸ್ವಲ್ಪ ಹೊತ್ತಿನಲ್ಲಿ ಶ್ರೀಹರಿಯು ಅವರನ್ನ ಬೀಳ್ಕೊಂಡು ಸನಿಹದಲ್ಲಿ ನಿಂತಿದ್ದ ರವಿಸುತನನ್ನ ತನ್ನ ರಥಕ್ಕೆ ಆಹ್ವಾನಿಸಿದರು. ದೇವನ ಅಪೇಕ್ಷೆಯಂತೆ ಸೂತಸುತನು ರಥವೇರಿದ. ಹೀಗೆ ವಿರಾಟ ರೂಪವನ್ನ ಕಣ್ಣಾರೆ ಕಂಡ ಸಭಿಕರು ಕೃಷ್ಣನನ್ನ ನೆನೆಯುತ್ತಾ ಧನ್ಯರಾದರು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.